ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ನಾವು ಕಡಲೆಕಾಯಿ ಪರಿಷೆಗೆ ಬಂದಿದ್ದೀವಿ ಇವತ್ತು. ಸೊ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಕಡಲೆಕಾಯಿ ಪರಿಷೆಗೆ ನಾನು ಬಂದಿದ್ದೀನಿ. ಸೊ ಇವತ್ತು ರೈಡ್ ಎಲ್ಲ ಜಸ್ಟ್ ಪರಿಷೆನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು ಇವತ್ತು ಎಷ್ಟು ಕ್ರೌಡೆಡ್ ಆಗಿದೆ ಅಂತ. ಇಲ್ಲಿ ಬರೀ ಫುಲ್ ಶಾಪಿಂಗು, ರೋಡ್ ಸೈಡಲ್ಲೇ ಶಾಪಿಂಗ್ ಹಾಕ್ಬಿಟ್ಟವ್ರೆ. ಲೈಕ್ ಎಸ್, ಇದು ಎವ್ರಿ ಇಯರ್ ಒನ್ಸ್ ಬರುತ್ತೆ ಇದು ಕಡಲೆಕಾಯಿ ಪರಿಷೆ. ಸೊ ಎವ್ರಿ ಡೇ ಬರೋಲ್ಲ, ಇದು ಬಂದುಬಿಟ್ಟು. ಸೊ ಎವ್ರಿ ಇಯರ್ ಒನ್ ಟೈಮ್ ಬರುತ್ತೆ. ಸೊ 3 to 4 days ಐ ಥಿಂಕ್ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಇವತ್ತು ನಾನು ಸಂಡೇ ಬಂದಿದ್ದಂಗಿಂದ ಸೊ ಫುಲ್ ಕ್ರೌಡೆಡ್ ಆಗಿದೆ. ಸೊ ಜಾಗ ಹೋಗೋಕ್ಕೂ ಕಷ್ಟ ಆಗಿಬಿಟ್ಟೈತೆ, ಹಂಗಾಗೋಗಿದೆ. ಸೊ ಈವನ್ ಪಾರ್ಕಿಂಗು ಅಷ್ಟೇ. ಪ್ಲೀಸ್ ನೀವೇನಾದರೂ ಕಾರ್ ತರಂಗಿದ್ರೆ ಪ್ಲೀಸ್ ಅವಾಯ್ಡ್ ಮಾಡಿ. ಯು ಕ್ಯಾನ್ ಕಮ್ ಇನ್ ಓನ್ ಲೈಕ್ ಬೈಕ್ಸ್ ಆರ್ ಲೈಕ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್. ಕಾರ್ ತರಕ್ಕೆ ಹೋಗಬೇಡಿ, ಇಲ್ಲೂ ಪಾರ್ಕಿಂಗ್ ಇಲ್ಲ. ಸೊ ಐ ಥಿಂಕ್ ನಾನು ಒಂದು ದಿವಸ ಇರುತ್ತೆ ಅನಿಸುತ್ತೆ. ಸೊ ನೋಡ್ಬೋದು ಎಲ್ಲ ಕಡೆಯೂ ಶಾಪಿಂಗು, ಎಲ್ಲ ಕಡೆಯೂ ಜನಗಳು. ಸೊ ಅಂದರೆ ಎಲ್ಲ ಬಂದುಬಿಟ್ಟು ಶಾಪಿಂಗ್ ಮಾಡ್ಬೋದು. ಈಗ ಆಮೇಲೆ ಲೈಕ್ ಕಡಲೆಕಾಯಿ ಪರಿಷೆಗೆ ಬಂದಿದ್ದೀವಿ. ಸೊ ನೋಡ್ಬೋದು, ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಕ್ರೌಡೆಡ್ ಆಗಿದೆ. ಸೊ ಒಂದೇ ಸತಿ ನುಗ್ತಾ ಇದ್ದೀವಿ. ಈವನ್ ನನಗಂತೂ ಕ್ಯಾಬ್ ಸಿಗ್ತಿಲ್ಲ. ಲಿಟ್ರಲಿ ನನ್ನ ಕಾಲ ಹತ್ರ ಅಂತೂ ಎಷ್ಟೊಂದು ಜನ ಸ್ಟ್ಯಾಂಪ್ ಮಾಡ್ತಾನೆ ಅವರೇ. ಸೊ ಏನೂ ಮಾಡೋಕ್ಕಾಗಲ್ಲ, ಹಂಗೆ ಹೋಗ್ತಾ ಇರಬೇಕು. ಎಷ್ಟು ಚೆನ್ನಾಗಿದೆ ನೋಡಿ, ಫುಲ್ಲಿ ಲೈಟ್ಸು ನೋಡಿ. ಇಲ್ಲಿ ಬೊಂಬೆಗಳು, ಕೃಷ್ಣ ಆ್ಯಂಡ್ ಮನೆ ಐಟಮ್ಸ್ಗಳೆಲ್ಲ ಇಲ್ಲಿ ಸಿಗುತ್ತೆ. ಇದು ಚಿಕ್ಕ ವಯಸ್ಸಲ್ಲಿ ನಾನು ಆಟ ಆಡ್ತಿದ್ದೆ ಇದನ್ನು. ಅಂದರೆ ರಿಂಗ್ ಅದ್ರ ಒಳಗಡೆ ಬಿದ್ದರೆ ವಿ ಯೂಸ್ ಟು ಗೆಟ್ ದ ಮನಿ, ಅಂದರೆ 10 ರೂಪಾಯಿ 20 ರೂಪಾಯಿ. ಬಟ್ ಇವಾಗ ಯಾರೂ ಇಂಟ್ರೆಸ್ಟ್ ತೊಗೊಳಲ್ಲ, ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಬಿಡಿ. ನೋಡಿ, ಬಟ್ಟೆ ಎಲ್ಲ ಇದೆ. ಸೊ ಶಾಪಿಂಗ್ ಮಾಡ್ಬೋದು, ಮನೆ ಐಟಮ್ಸು ಎಲ್ಲರಿಗೂ. ಆ್ಯಂಡ್ ಕಡಲೆಕಾಯಿ, ಎಸ್ಪೆಷಲಿ ಕಡಲೆಕಾಯಿ ತೊಗೊಂಡೇ ಹೋಗಿ ಮನೆಗೆ. ಐ ಥಿಂಕ್ ಕಡಲೆಕಾಯಿ ಪರಿಷೆಗೆ ಬಂದಿದ್ದೀರಾ, ಕಡಲೆಕಾಯಿ ತೊಗೊಂಡೇ ಹೋಗಬೇಕು ನನಗೆ ಗೊತ್ತಿದ್ದಂಗೆ. ಸೊ ನೋಡಿ, ಇದು ಬೊಂಬೆ ಅಂದರೆ ಚಿಕ್ಕವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಬರೋದಕ್ಕೆ. ಗೇಮ್ಸ್ ವಾವ್, ಎಷ್ಟು ಚೆನ್ನಾಗಿದೆ ಅಪ್ಪ, ಸಗದಾಗಿದೆ ಬೆಲೂನ್ಸು. ಸೊ ಅದಕ್ಕೆ ನಾನು ಹೇಳೋದು, ಸೊ ಪ್ಲೀಸ್ ಐತೆ. ಸೊ ಇಂಟ್ರೆಸ್ಟಿಂಗ್ ಟ್ಯಾಟೂಸು ಇಲ್ಲಿ ಮಾಡ್ತವ್ರೆ ಅಂತ. ಸೊ ಎಲ್ಲ ಥರ ಐಟಮ್ಸು ಮನೆಗೆ, ಆಮೇಲೆ ಚಿಕ್ಕ ಮಕ್ಕಳಿಗೆ ಬಟ್ಟೆ, ಶೂಸು, ಎವ್ರಿಥಿಂಗ್ ನಿಮಗೆ ಸಿಗತ್ತೆ. ಸೊ ಬಂದುಬಿಟ್ಟು ಶಾಪಿಂಗ್ ಮಾಡ್ಕೊಬೋದು. ಫ್ರೆಂಡ್ಸ್ ಜೊತೆ ಬಂದರೆ ಇನ್ನೂ ಚಿಲ್ಲಾಗಿರುತ್ತೆ. ಫ್ಯಾಮಿಲಿ ಜೊತೆನೇ ಬನ್ನಿ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಬರೋಂಗಿದ್ರೆ ಸ್ವಲ್ಪ ನೋಡ್ಕೊಂಬನ್ನಿ ಕ್ರೌಡೆಡಾಗೆ. ಯಾಕಂದರೆ ನನಗಂತೂ 2-3 ಸತಿ ನಾನು ನೂಕೆ ಬಿಟ್ಟಿದ್ರು ಕೆಳಗೆ, ಅಷ್ಟು ಕ್ರೌಡ್ ಇತ್ತು. ಐ ಕ್ಯಾನಾಟ್ ಡೂ ದ ವೀಡಿಯೋ ಆಲ್ಸೋ. ನಾನು ವೀಡಿಯೋನೂ ಮಾಡೋಕ್ಕಾಗಿಲ್ಲ. ಸೊ ಬಟ್ ಆದರೆ ಬಂದಾಗ ಪ್ಲೀಸ್ ಸೇಫಾಗಿ ಬನ್ನಿ, ಸೇಫಾಗಿ ಹೋಗಿ. ಆ್ಯಂಡ್ ಮೋರ್ ಓವರ್ ಇಲ್ಲಿ ರೂಲ್ಸ್ ಏನು ಮಾಡೋರು ಅಂದರೆ, ಹೋಗೋದು ಒಂದೇ ಜಾಗ, ಬರೋದು ಒಂದೇ ಜಾಗ ಮಾಡಿಬಿಟ್ಟವ್ರೆ. 2 ಜಾಗ ಕೊಟ್ಟವ್ರೆ, ಅಂದರೆ ಒನ್ ವೇ ಅಂದರೆ ಬರ್ತಾ ಇನ್ನೊಂದು ವೇ. ಬಟ್ ಜನಗಳು ಹಂಗೆ ಮಾಡ್ತಿಲ್ಲ, ಒಂದೇ ಇದರಲ್ಲಿ ಬರೋದು ಹೋಗೋದು, ಆ ಸೈಡು ಬರೋದು ಹೋಗೋದು, ಹಂಗಾಗಿದೆ. ಸೊ ನೆಕ್ಸ್ಟ್ ಟೈಮ್ ಅಂದರೆ ಅದನ್ನು ಚೇಂಜ್ ಮಾಡಿದ್ರೆ ಜನ ಅಂದರೆ ಪುಷ್ ಮಾಡೋದು, ರಶ್ ಮಾಡೋದೆಲ್ಲ ಕಡಿಮೆ ಆಗುತ್ತೆ. ಸೊ ನೋಡ್ಬೋದು, ಇಲ್ಲಿ ವಾಲೆ ಆ್ಯಂಡ್ ಮನೆ ಐಟಮ್ಸ್ ಎಲ್ಲ ಇಲ್ಲೇ ಇದೆ. ಸೊ ಬಂದಾಗ ನೀವು ಶಾಪ್ ಮಾಡ್ಕೊಂಡು ಹೋಗ್ಬೋದು. ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸು. ಸೊ ಗೇಮ್ಸ್ ಇದೆ. ಸೊ ಎಲ್ಲರೂ ಬಂದುಬಿಟ್ಟು ಗೇಮ್ಸ್ ಆಡ್ಬೋದು. ಐ ಥಿಂಕ್ ಅರೌಂಡ್ 100+ ಆಗ್ಬೋದು, 100 ರೂಪೀಸ್ ಮೇಲೆ ಆಗ್ಬೋದು. ಸೊ ನಾನು 2015 ಬರ್ತಾಯಿದ್ದೀನಿ ಈ ಜಾಗಕ್ಕೆ. ಸೊ ಯಾವತ್ತೂ ಮಿಸ್ ಮಾಡಿಲ್ಲ, ಯಾವ ವರ್ಷವೂ ಮಿಸ್ ಮಾಡಿಲ್ಲ ನಾನು. ಲವ್ ದಿಸ್ ಜಾತ್ರೆ. ನೋಡ್ಬೋದು, ಇಲ್ಲಿ ನೋಡಿ ಲೈಟ್ಸು, ಕಲರ್ ಇದು ಪೀಸಾಗಿರುತ್ತೆ ಎಲ್ಲ, ಫುಲ್ ಪೀಸಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ವಾವ್, ಸೀರಿಯಸ್ಲಿ ನೋಡ್ತಿದ್ರೆ
ನನಗೆ ಶಾಪಿಂಗ್ ಏನಾದರೂ ತೊಗೊಬೇಕು ಅನಿಸ್ತಿದೆ. ಬಟ್ ನಮ್ಮ ಮನೇಲಿ ಎತ್ಕೊಂಡು ಹೋದರೆ ಉಗೀತಾರೆ. ಸೊ ಆಲ್ಮೋಸ್ಟ್ ನನಗೆ ಗೊತ್ತಿದ್ದಂಗೆ ವುಮೆನ್ ರಿಲೇಟೆಡ್, ಅಂದರೆ ಅವ್ರಿಗೆ ವಾಲೆ ಸರ ಬಟ್ಟೆ ಇದೆಲ್ಲ ಅವ್ರಿಗೆ ಇಂಟ್ರೆಸ್ಟಿಂಗ್ ಆಗಿರೋ ಥಿಂಗ್ಸ್ ಎಲ್ಲ ಇಲ್ಲಿಟ್ಟವ್ರೆ. ಐ ಥಿಂಕ್ ಮೆನ್ಸ್ಗೇನಿಲ್ಲ, ಐ ಥಿಂಕ್ ಜಸ್ಟ್ ವಿ ನೀಡ್ ಟು ಪ್ಲೇ ಗೇಮ್ಸ್ ಒಂದಿದೆ ಅಷ್ಟೇ, ಇನ್ನೇನಿಲ್ಲ. ಬಟ್ ಇಟ್ಸ್ ಸೊ ಆಸಮ್ ಅಂದರೆ ಆಸಮ್, ಇಟ್ಸ್ ವೆರಿ ಆಸಮ್ ಎಕ್ಸ್ಪೀರಿಯನ್ಸ್. ನಾನು ಇಲ್ಲಿವರೆಗೂ ಅಂದರೆ ಜಾತ್ರೆ ಹಿಂಗಿರುತ್ತೆ ಅನ್ನೋದು, ಅಂದರೆ ಎಲ್ಲರೂ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಸಿಗ್ತಾ ಇರ್ತಾರೆ ಇಲ್ಲಿ ಒಂದು ಸತಿ. ಸೊ ನೋಡ್ಬೋದು ಇಲ್ಲಿ ಜಾಯಿಂಟ್ ವೀಲು. ಸೊ ಇದ್ರ ಒಳಗಡೆ ಹೋದರೆ ತುಂಬ ಗೇಮ್ಸ್ ಇದೆ. ಐ ಥಿಂಕ್ ಮೋರ್ ದೆನ್ 20+ ಗೇಮ್ಸ್ ಇರ್ಬೋದು ಅಂದ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲ ಎಷ್ಟಂತ ಎಕ್ಸಾಕ್ಟಾಗಿ, ಬಟ್ ಎಲ್ಲ ಗೇಮ್ಸು ಸಖತ್ತಾಗಿರುತ್ತೆ, ಬಂದು ಆಡ್ಬೋದು. ಚೀಪ್ ಆ್ಯಂಡ್ ಬೆಸ್ಟು. ಸೊ ಐ ಥಿಂಕ್ 100 ರುಪೀಸ್ ಒಳಗಡೆ ಇಲ್ಲ, 100 ರುಪೀಸ್ ಮೇಲಿರ್ಬೋದು, ಬಟ್ ಅದಕ್ಕೂ ಮೇಲಿರಲ್ಲ. ಸೊ ಬನ್ನಿ ಎಂಜಾಯ್ ಮಾಡಿ ಇದನ್ನು ನೋಡಿ. ಕಡಲೆಕಾಯಿ, ಪ್ಲೀಸ್ ಕಡಲೆಕಾಯಿ ಅಂತ ತೊಗೊಂಡೇ ಹೋಗಿ, ಅದನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಐ ವಾಂಟ್ ಟು ಪ್ಲೇ. ನನಗೆ ಹೈಟ್ ಅಂದರೆ ತುಂಬ ಭಯ. ಸೊ ಅದಕ್ಕೆ ನನಗೆ ನೋಡೋಣ, ಅಂದರೆ ಇವಾಗ ಕ್ರೌಡೆಡ್ ಅಲ್ಲ, 1 ಅವರ್ ಆಗುತ್ತೆ ಅನಿಸುತ್ತೆ. ಸೊ ಅದಕ್ಕೆ ನಾಳೆ ಡಿಸೈಡ್ ಮಾಡಿಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೀನಿ. ಬಟ್ ನೋಡ್ಬೋದು ಇಲ್ಲಿ ಎಲ್ಲ ಕಡೆನೂ ಶಾಪಿಂಗು ಇದೆಲ್ಲ ಇದು ತೊಗೊಬೋದು, ಎಂಜಾಯ್. ನಾಯಿ ಕೂಡ ಬಂದಿದೆ, ಸೂಪರ್. ಅದನ್ನು ಎಂಜಾಯ್ ಮಾಡ್ತಿದೆ ಜಾತ್ರೆ ಪಾಪ, ಅದಕ್ಕೇನು ಗೊತ್ತಾಗತ್ತೆ. ಸಖತ್ ರಶ್ ಅಂದರೆ ರಶ್ಶು, ಐ ಕ್ಯಾನಾಟ್ ಬಿಲೀವ್. ಏನು ತುಳಿತಿದ್ರಂದರೆ ಜನ ಅಂತೂ ಹಂಗೆಲ್ಲ ತುಳಿತಾಯಿದ್ರು. ನೋಡ್ಬೋದು ಬರ್ಬೋದು ಎಲ್ಲ ಫ್ರೆಂಡ್ಸ್ ಫ್ಯಾಮಿಲಿ. ಐ ಥಿಂಕ್ 2 to 3 ಡೇಸ್ ಅಷ್ಟೇ ಅನಿಸುತ್ತೆ, ಅಂದರೆ ಒಂದು ವಾರ ನಡೆಯಲ್ಲ ಇದು. ಐ ಥಿಂಕ್ 2 or 3 ಡೇಸ್ ಅಷ್ಟೇ ಇರೋದು. ಸೊ ಬೇಗ ಬನ್ನಿ ಎಲ್ಲ ಕಡೆ ಶಾಪಿಂಗ್ ಮಾಡಿ, ಗೇಮ್ಸ್ ಆಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಂಜಾಯ್ ದ ಡೇ ನಾನು ಹೇಳೋದು. ಸೊ ನಾನು ನೆಕ್ಸ್ಟು ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ, ರೈಡ್ ವೀಡಿಯೋ. ನೋಡೋಣ. ಇಲ್ಲಿ ಯಪ್ಪ ಎಷ್ಟು ಕ್ರೌಡ್ ನೋಡಿ. ನನಗಂತೂ ಉಸಿರಾಡೋಕ್ಕಾಗಿಲ್ಲ ಒಂದು 2 ನಿಮಿಷ. ನನ್ನ ಪಕ್ಕದಲ್ಲಿರೋ ಆಂಟಿಗಂತೂ ಉಸಿರು ಕಟ್ಕೊಂಡ್ಬಿಡ್ತು ಪಾಪ. ಅವರು ಜಾಗ ಹುಡುಕ್ತಿದ್ರು ಎಲ್ಲಿ ಉಸಿರು ಅಂತ. ಸೊ ಅವ್ರನ್ನ ಸೈಡಲ್ಲಿ ನಿಲ್ಲಿಸ್ಬಿಟ್ಟು, ಬಟ್ ಸ್ವಲ್ಪ ಹುಷಾರು, ಅಂದರೆ ವಯಸ್ಸಾಗೋರು ಬಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಸಂಡೇ ಹೊತ್ತು ಅವಾಯ್ಡ್ ಮಾಡಿ. ಬರೋಂಗಿದ್ರೆ ಮಾರ್ನಿಂಗ್ ಬೆಳಗ್ಗೆ ಎಲ್ಲ ಬರ್ಬೋದು. ಈವನ್ ಅದು ಜಾತ್ರೆನೂ ನಡೆಯುತ್ತೆ. ಸೊ ಪ್ಲೀಸ್ ಎನ್ಶೋರ್ ಟು ಕಮ್ ಸೇಫ್ಲಿ. ಥ್ಯಾಂಕ್ ಯು. ಬಾಯ್.